ಡಾಕ್ಟರ್ ಜಿ.ಪಿ. ರಾಜರತ್ನಂ ಕನ್ನಡ ನಾಡು ಕಂಡಂಥ ಅಪರೂಪದ ವಿದ್ವಾಂಸರು. ಅಪ್ಪಟ ದೇಶಪ್ರೇಮಿಯಾಗಿ, ಅದ್ಭುತ ಶಿಕ್ಷಕರಾಗಿ, ಸಂಶೋಧಕರಾಗಿ ಅವರು ಮಾಡಿದಂಥ ಕಾರ್ಯ ಅನನ್ಯವಾದಂಥದ್ದು. ಅವರ ಪರಿಚಯ ಇದ್ದವರಿಗೆ ಗೊತ್ತಿರುತ್ತೆ. ಅವರ ಕಂಚಿನ ಕಂಠವನ್ನು, ಅವರ ಸುಂದರ ಕೈ ಬರಹಗಳನ್ನು ಮರೆಯೋದು ಅಸಾಧ್ಯ. ನಾನಿನ್ನೂ ಅವನ ಬರೆದ ಪತ್ರಗಳನ್ನೆಲ್ಲ ಕಾಯ್ದಿಟ್ಕೊಂಡಿದ್ದೇನೆ. ಅವರ ಕಂಠ ನನ್ನ ಕಿವಿಯಲ್ಲಿ ಇನ್ನೂ ಗುಣಗುಣಿಸ್ತಾ ಇದೆ. ಭ್ರಮರದ ಅಂತ ಪೋಣಿಸಿಕೊಟ್ಟಂಥ ವಿಚಾರ ರಶ್ಮಿ ಎಷ್ಟು ಜನ ಓದಿದ್ದೀರೋ ಗೊತ್ತಿಲ್ಲ. ಅವರು ದಿನಕ್ಕೊಂದು ಸುಂದರವಾದ ವಿಚಾರವನ್ನು ಬರೆದು ವಿಚಾರ ರಶ್ಮಿ ಅಂತ ಪುಸ್ತಕ ಮಾಡಿದ್ದಾರೆ. ಅದನ್ನಾಗಲಿ, ಅವರ ರತ್ನನ ಪದಗಳನ್ನಾಗಲಿ, ಮಕ್ಕಳ ಮನಸ್ಸನ್ನು ಸದಾ ಮುದುಗೊಳಿಸುವಂಥ ಶಿಶು ಸಾಹಿತ್ಯವಾಗಲಿ ಅವರನ್ನು ಅಮರನನ್ನಾಗಿ ಮಾಡಿದ್ದಾರೆ. ಅವರು ಅವಾಗ ಹೇಳೋರು, ತಿರ್ಗಾ ಮುರುಗಾ ನಾವು ಇಂಗ್ಲೀಷ್ ಹಾಡುಗಳನ್ನೇ ಹಾಡ್ತೇವೆ. ಸ್ನೇಹಿತರೆ, ದಯವಿಟ್ಟು ಗಮನಿಸಬೇಕು. ಹೇಳ್ಬಿಡ್ತೀನಿ ಈ ಮಾತನ್ನು. ನಮ್ಮ ಮಕ್ಕಳಿಗೆ ಕಲಿಸುವಂಥ ಪದಗಳು ಎಷ್ಟೋ ಸಲ ಒದ್ದಾಡ್ತೀನಿ, ಯಾಕೆ ಋಣಾತ್ಮಕವಾಗಿದ್ದಾವೆ, ನೆಗೆಟಿವ್ ಆಗಿದ್ದಾವೆ. ಲಂಡನ್ ಬ್ರಿಡ್ಜ್ ಫಾಲಿಂಗ್ ಡೌನ್ ಯಾಕೆ ಬೀಳ್ಬೇಕು ಬ್ರಿಡ್ಜ್ ಅದು? ಆಮೇಲೆ ಎಲ್ಲಿವರೆಗೂ ಸುಳ್ಳು ಹೇಳೋದು. ಜಾಕ್ ಆ್ಯಂಡ್ ಜಿಲ್ ವೆಂಟ್ ಅಪ್ ದ ಹಿಲ್ ಟು ಫೆಚ್ ಎ ಪೇಲ್ ಆಫ್ ವಾಟರ್. ಜಾಕ್ ಫೆಲ್ ಡೌನ್ ಬ್ರೋಕ್ ಹಿಸ್ ಕ್ರೌನ್. ಅಲ್ರಿ, ಅವನು ಮುರ್ಕೊಟ್ರು ನಿಮಗೇನು? ಅವ್ನು ಬೀಳೋದು ಸಂತೋಷ ನಿಮಗೇನ? ನೋಡಿ, ರೇನ್ ಗೋವೆ ಅನ್ನೋದು ಇಲ್ಲ ನೆಗೆಟಿವ್ ಅಲ್ವಾ? ಹಂಪ್ಟಿ ಡಂಪ್ಟಿ ಸ್ಯಾಂಟ್ ಆನ್ ಎ ವಾಲ್, ಹಂಪ್ಟಿ ಡಂಪ್ಟಿ ಹ್ಯಾಡ್ ಎ ಗ್ರೇಟ್ ಫಾಲ್. ಅವನು ಯಾಕೆ ಬೀಳಬೇಕು? ಮಕ್ಕಳಿಗೆ ಯಾಕೆ ಋಣಾತ್ಮಕವಾದದ್ದನ್ನು ಹೇಳ್ತೀವಿ? ಅವ್ರು ಎಷ್ಟೋ ಸರಿ ಅವರು ಪಾಸಿಟಿವ್ ಆಗಿ ಹೇಳೋಕ್ಕಾಗಲ್ವಾ? ಮತ್ತು ಇನ್ನೊಂದು, ಇಂಗ್ಲೀಷ್ದಲ್ಲಿ ಹೇಳಿದಂಥ ಹಾಡುಗಳು ನಮ್ಮ ಕನ್ನಡದ ಮಕ್ಕಳಿಗೆ ಬಾಯಿಗೆ ಬರುತ್ತವೆ ಹೊರತಾಗಿ ಹೃದಯ ಮುಟ್ಟಲ್ಲ. ಅವರಾಗಿ ಬರೆದಂಥ ಎಷ್ಟೊಂದು ಹಾಡುಗಳನ್ನು ಬರೆದಿದ್ದಾರೆ ಮಕ್ಕಳಿಗೆ, ಅವು ಯಾವನ್ನೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ರಾಜರತ್ನಂ ಬರೆದಂಥ ಬೌದ್ಧ ಜೈನ ಸಾಹಿತ್ಯದ ಅಧ್ಯಯನ ಯಾರನ್ನಾದರೂ ಬೆಳಗುಗೊಳಿಸ್ಬೋದಾಗಿತ್ತು. ಪಾಲಿ ಭಾಷೆಯನ್ನು ಚೆನ್ನಾಗಿ ತಿಳ್ಕೊಂಡವ್ರು ನನಗೆ ಕಲಿಸಿದ್ರು. ಅವರು ನಮ್ಮ ಕಾಲೇಜಿಗೆ ಪ್ರತಿ ಶನಿವಾರ ಬಂದು ಸುಮಾರು 2 ಗಂಟೆಗಳ ಕಾಲ ಸನಾತನ ಧರ್ಮ ಮಾಲಿಕೆ ಅಂತ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು. ಅವ್ರ ಭಾಷಣಕ್ಕೆ ಹೋಗಿ ನಾವು ಶನಿವಾರ ಯಾವಾಗ ಬಂದಿತ್ತು ಅಂತ ಕಾಯ್ತಾ ಇದ್ವಿ. ಒಂದು ವರ್ಷ ಜೂನ್ ತಿಂಗಳಲ್ಲಿ ಮಾಲಿಕೆ ಶುರು ಆಗೋದಿತ್ತು. ಉದ್ಘಾಟನೆ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ, ಸ್ವಾಗತ ಆದಮೇಲೆ ಪ್ರಾಸ್ತಾವಿಕೆ ಮಾತಾಡೋದಕ್ಕೆ ಪ್ರಿನ್ಸಿಪಾಲ್ರು ಎದ್ರು. ನನಗವ್ರ ಪರಿಚಯ. ಅವ್ರು ಕನ್ನಡ ಬರೋದಿಲ್ಲ, ಅವ್ರಿಗೆ ಕನ್ನಡ ಬಗ್ಗೆ ಪ್ರೀತಿಯೂ ಇರಲಿಲ್ಲ. ನಾನು ಮೊದಲೇ ಹೇಳಿದ್ದೆ, ನೋಡಿ ರಾಜರತ್ನಂ ಅವ್ರ ಮುಂದೆ ಮಾತಾಡೋದು ತುಂಬ ಎಚ್ಚರ ಆಗಿರಬೇಕು. ತಪ್ಪಾಗಿ ಮಾತಾಡಿದ್ರು ಸಹಿಸೋದಿಲ್ಲ. ನಿಮ್ಮ ಕನ್ನಡ ಬರೋದಿದ್ರೆ ಏನು ತೊಂದರೆ ಇಲ್ಲ, ಇಂಗ್ಲೀಷಲ್ಲಿ ಸ್ವಾಗತ ಮಾಡಿ, ಅವ್ರಿಗೇನು ಬೇಜಾರು ಇರೋದಿಲ್ಲ ಅಂದೆ. ಚೇಚೆ, ನಾನು ಹೇಗೆ ಮಾತಾಡ್ತೀನಿ ನೋಡಿ ಅಂತ ಪ್ರಿನ್ಸಿಪಾಲ್ರು ನಕ್ಕು. ಇವ್ರು ಮಾತಾಡೋಕೆ ಪ್ರಾರಂಭ ಮಾಡಿದಾಗಲೇ ಅನಾಹುತ ಸರಪಳಿ ಬಿಚ್ಕೊಂತು. ಹೇಗೆ ಶುರು ಮಾಡಿದ್ರು ಗೊತ್ತಾ? ಇವನು ರಾಜರತ್ನಂ ಸನಾತನ ಧರ್ಮದ ಬಗ್ಗೆ ಚೆನ್ನಾಗಿ ಮಾತಾಡ್ತಾನೆ, ಇವರಿಗೆ ಸ್ವಾಗತ. ಹೀಗೆ ತಪ್ಪು ಮಾತಾಡಿತು. ನಾನು ಗಾಬರಿಯಿಂದ, ನಾಚಿಕೆಯಿಂದ ರಾಜರತ್ನಂ ಮುಖ ನೋಡ್ತಾನೆ ಕುಳಿತಿದ್ದೆ. ಅಲ್ಲಿ ಯಾವ ಭಾವನೆಯೂ ಕಾಣಿಸ್ತಾ ಇರಲಿಲ್ಲ. ನಂತರ ರಾಜರತ್ನಂ ಮಾತಾಡೋಕ್ಕೆದ್ದು. ನನಗೆ ಗೊತ್ತಿತ್ತು ಏನೋ ಆಗ್ತದೆ ಇವತ್ತು ಅಂತ. ಎದ್ದವರೇ, ಮಕ್ಕಳೇ, ನಿಮ್ಗೊಂದು ಕತೆ. ಒಂದು ಆಮೆ ಇತ್ತಂತೆ. ಅದಕ್ಕೊಂದು ಪುಟ್ಟ ಮರಿ. ಸಮುದ್ರ ದಂಡೆ ಮೇಲೆ ಆಮೆ ಕುಳಿತಿದ್ದಾಗ ಮರಿ ಮುಂದೆ ಹೋಗ್ತಾ ಇತ್ತು. ಹೀಗೆ ಸೊಟ್ಟ ಅನ್ಕೊಂಡು ಹೋಗ್ತಾ ಇತ್ತಂತೆ. ಅದನ್ನು ನೋಡಿ ಆಮೆ ಕೂಕೊಂತು. ತಾಯಿ, ದಡ್ಡ ಮುಂಡೆದ್ದೆ, ಸೊಟ್ಟ ನಡಿಬಾರ್ದು, ನೇರವಾಗಿ ಹೋಗಬೇಕು ಅಂತ. ಆಗ ಮರಿ, ನೇರ ಅಂದರೆ ಹೇಗಮ್ಮ ಅಂತ ಕೇಳಿ, ತೋರಿಸ್ತೇನೆ ನೋಡು ಅಂತ ತಾಯಿ ಆಮೆ ಇದೆಯಲ್ಲ, ಹೀಗೆ ಅಂತ ಸೊಟ್ಟದಾಗಿ ಹೋಯ್ತಂತೆ. ರಾಜರತ್ನಂ ತಮ್ಮ ಕೈಯನ್ನು ಸೊಟ್ಟದಾಗಿ ತೋರಿಸಿ ಹೇಳಿದರು. ಎಲ್ಲರೂ ನಕ್ಕರು. ಮತ್ತು ರಾಜರತ್ನಂ ಮುಂದುವರಿಸಿದರು, ಕನ್ನಡವನ್ನು ಹೇಗೆ ಮಾತಾಡಬೇಕು ಅನ್ನೋದನ್ನು ಪರಿಶ್ರಮದಿಂದ ಕಲಿಬೇಕು. ನೀವು ಹೇಗೆ ಮಾತಾಡಿದರೂ ಕೂಡ ನಿಮ್ಮ ಪ್ರಾಂಶುಪಾಲರ ಥರ ಮಾತ್ರ ಮಾತಾಡಬೇಡಿ. ಅವ್ರದ್ದು ತಾಯಿ ಆಮೆ ತೋರಿಸಿದಂಥ ನಡಿಗೆ ಅಂತ ಹೇಳಿದರು. ಅವರು ಮಾತಾಡೋ ಶೈಲಿ, ರಾಜರತ್ನಂ ಅವರು ಮಾತಾಡೋ ಶೈಲಿ, ಭಾಷಾ ಚಾರಿತ್ರ್ಯ, ಕಂಚಿನ ಕಂಠ, ಧ್ವನಿಯ ಏರಿಳಿತ ಇಂದಿಗೂ ನನ್ನ ಕಿವಿಯಲ್ಲಿ ಧ್ವನಿಸ್ತಾ ಇದ್ದಾವೆ. ಅವರ ಸ್ಮರಣೆ ನಮಗೆ ಸದಾ ಮಾರ್ಗದರ್ಶಿ ಆದದ್ದು.